ಹರನಹಳ್ಳಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ವಿಜಯ್ಗೆ ವಿಸ್ಮಯವಾಯಿತು. ಮನೆಗಳ ಮುಂದೆ ಕೂತಿದ್ದವರು ಒಂದು ಮಾತು ಕೂಡಾಡಲಿಲ್ಲ. ಮಕ್ಕಳು ಆಟವಾಡದೆ ದೂರದಿಂದಲೇ ಅವನನ್ನು ನೋಡುತ್ತಿದ್ದರು. ಹಳ್ಳಿ ವಿಚಿತ್ರ ಮೌನದಲ್ಲಿ ಮುಳುಗಿತ್ತು. ಒಂದು ಹಳೆಯ ಮನೆಯಲ್ಲಿ ವಿಜಯ್ ನಿಂತ. ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗೆ ಹೋದಾಗ ಗೋಡೆಗಳ ಮೇಲೆ ಹಳೆಯ ಫೋಟೋಗಳು ಹಾಗೂ ಇತ್ತೀಚೆಗೆ ಒಣಗಿದ ಬಟ್ಟೆಗಳು ಕಂಡು ಯಾರೋ ಇತ್ತೀಚೆಗಷ್ಟೇ ಅಲ್ಲಿ ಇರಬಹುದು ಎಂಬುದು ಸ್ಪಷ್ಟವಾಯಿತು. ಒಬ್ಬ ವೃದ್ಧನು ವಿಜಯ್ ಹತ್ತಿರ ಬಂದು, ಇಲ್ಲಿ ಜಾಗ್ರತೆ ಸಾರ್, ರಾತ್ರಿ ಬೆಟ್ಟದ ದಾರಿಯಲ್ಲಿ ಲೈಟ್ಗಳು ಕಾಣಿಸುತ್ತವೆ. ಅವು ರಾಮಚಾರಿಯ ಜನರು. ಅದೇ ರಾತ್ರಿ ವಿಜಯ್ಗೆ ಅಪರಿಚಿತನೊಬ್ಬ ಕರೆ ಮಾಡಿದ. ಅವನು ಹಳ್ಳಿಯ ಸಣ್ಣ ದೇವಾಲಯದಲ್ಲಿ ಕಾಯುತ್ತಿದ್ದ. ಕಣ್ಣಲ್ಲಿ ಭಯ. ಅವನು ಒಂದು ಫೋಟೋ ತೋರಿಸಿದ. ಅದರಲ್ಲಿ ರಾಮಚಾರಿ ಒಬ್ಬ ದೊಡ್ಡ ರಾಜಕಾರಣಿಯ ಜೊತೆಗೆ ನಿಂತಿದ್ದ. ಆ ವ್ಯಕ್ತಿ ಫೋಟೋ ಕೊಟ್ಟ ಕೂಡಲೇ ಕತ್ತಲಾದ ಕಾಡಿನ ಮಧ್ಯೆ ಓಡಿ ಹೋದ. ವಿಜಯ್ ಹಿಂಬಾಲಿಸಿದ. ಆದರೆ ಆ ವ್ಯಕ್ತಿ ರಕ್ತದಲ್ಲಿ ನೆಲದ ಮೇಲೆ ಬಿದ್ದಿದ್ದ. ಯಾರೋ ಕತ್ತಿಯಿಂದ ಕುಚ್ಚಿದರೆ. ಕೊನೆಯ ಉಸಿರಿನಲ್ಲಿ ಮಾತನಾಡುತ್ತಾ, ಈ ನೆಟ್ವರ್ಕ್ಗೆ ಆರಂಭ ಇಲ್ಲಿಂದ ಅಲ್ಲ ಸರ್, ಬೆಂಗಳೂರಿನಿಂದ. ಆದ್ರೆ ರಾಮಾಚಾರಿ ಅವನ ನಿಜವಾದ ಹೆಸರು ಬೇರೆ ಇದೆ. ಸಾಕ್ಷಿ ಸಾಯುವ ಮುನ್ನ ರಕ್ತದಿಂದ ನೆಲದ ಮೇಲೆ ಒಂದು ಚಿತ್ರ ಬರೆದ. ಅದು ಒಂದು ಪಾರ್ಟಿ ಸಿಂಬಲ್ಲಿಯಂತೆ ಕಂಡಿತು. ವಿಜಯನ ಹೃದಯದ ದಡ ಹೆಚ್ಚಾಯಿತು. ಇದು ಕೇವಲ ಅಕ್ರಮ ರಾಕೆಟ್ ಅಲ್ಲ, ರಾಜಕೀಯ ಕುತಂತ್ರ. ಸಾಕ್ಷಿ ರಕ್ತದಿಂದ ಬರೆದ ಸಿಂಬಲ್ ಒಂದು ಹಳೆಯ ರಾಜಕೀಯ ಪಕ್ಷದ ಗುರುತಿಗೆ ಹೋಲುತ್ತಿತ್ತು. ಆ ಗುರುತು ಹಾದಿ ಹಿಡಿದು ವಿಜಯ್ ಹರನಹಳ್ಳಿಯ ಬೆಟ್ಟದ ದಾರಿಯ ಕಡೆಗೆ ಸಾಗಿದ. ಒಂದು ಪೊದೆಯ ಹಿಂದೆ ರಹಸ್ಯ ದಾರಿ ಕಾಣಿಸಿತು. ಕಲ್ಲಿನ ಮಧ್ಯೆ ಬಾಗಿಲಿನಂತೆ ತಿರುಗಿ ಒಳಗೆ ಹೋಗುವ ಮಾರ್ಗ. ಇದೇ ಹಳ್ಳಿಗರು ಹೇಳಿದ ರಹಸ್ಯ ಸುರಂಗ. ಟನ್ನೆಲ್ ಒಳಗೆ ದೊಡ್ಡ ದೊಡ್ಡ ಕ್ರೇಟ್ಗಳು ಇವೆ. ಅವುಗಳ ಮೇಲೆ ಒಂದೇ ಗುರುತು, ರಾಜಕೀಯ ಪಕ್ಷದ ಸಿಂಬಲ್. ಇದು ಕೇವಲ ಸ್ಮ್ಯಾಗ್ಲಿಂಗ್ ಅಲ್ಲ, ಚುನಾವಣೆಯ ಹಣದ ಅಡಗು ಸ್ಥಳ. ಹಿಂದಿನಿಂದಲೇ ಬೆಳಕು ಬಂತು. ಮೂವರು ಒಳಕ್ಕೆ ಬಂದರು. ಅವರಲ್ಲಿ ಒಬ್ಬನು ರಾಮಚಾರಿಯ ಮನುಷ್ಯ. ವಿಜಯ್ ಸಿಕ್ಕಿಬಿದ್ದನೆಂದು ಭಾವಿಸಿದ. ವಿಜಯ್ ಶಾಂತವಾಗಿ ಪಕ್ಕದ ಹಾದಿ ಹಿಡಿದು ಹೊರಹೋಗಲು ಪ್ರಯತ್ನಿಸಿದ. ಆದರೆ ಗೋಡೆಯ ಮೇಲೆ ವಿದ್ಯುತ್ ತಂತಿ ಹಾಕಲಾಗಿತ್ತು. ಯಾರೋ ಈ ಮಾರ್ಗವನ್ನು ಕಾಪಾಡುತ್ತಿದ್ದರು. ಇನ್ನೊಂದು ತುದಿಯಲ್ಲಿ ಹೊರಬಂದಾಗ ಒಂದು ನದಿಯ ದಡ ತೆರೆದಿತು. ನೀರಿನಲ್ಲಿ ದೋಣಿಗಳು ಸಿದ್ಧವಾಗಿದ್ದವು. ಇವುಗಳಲ್ಲೇ ರಾತ್ರಿ ಅಕ್ರಮ ಸರಕು ಸಾಗಿಸುತ್ತಿದ್ದರು. ಹಠಾತ್ ಹಿಂಭಾಗದಿಂದ ಒಂದು ಧ್ವನಿ ಕೇಳಿಸಿತು, ವಿಜಯ್, ನೀನು ಈ ದಾರಿಯಲ್ಲಿ ಬರಬಾರದು. ವಿಜಯ್ ತಿರುಗಿ ನೋಡಿದ. ಬೆಟ್ಟದ ದಾರಿಯಲ್ಲಿ ವಿಜಯ್ ಹಿಂದೆ ತಿರುಗಿ ನೋಡಿದ ವ್ಯಕ್ತಿ ಹಿಂಬಾಲಿಸುತ್ತಿತ್ತು. ವಿಜಯ್ ಫ್ಲಾಶ್ ಲೈಟ್ ಹಚ್ಚಿದ ಕ್ಷಣ ಅಪರಿಚಿತ ಭಯಾನಕ ಮುಖ ಬೆಳಕಿನಲ್ಲಿ ಕಾಣಿಸಿತು. ವಿಜಯ್, ನಿನ್ನ ಜೀವನ ಇಲ್ಲಿ ಮುಗಿಯುತ್ತದೆ. ನೀನು ತೆಗೆದ ಪ್ರತಿ ಹೆಜ್ಜೆಯೂ ರಾಮಚಾರಿ ಗಮನದಲ್ಲಿದೆ ಎಂದು ಆ ವ್ಯಕ್ತಿ ಹೇಳಿದ. ಒಂದು ಕ್ಷಣದಲ್ಲಿ ಅವನು ವಿಜಯನ ಮೇಲೆ ಕತ್ತಿ ಬೀಸಿದ. ವಿಜಯ್ ತಪ್ಪಿಸಿಕೊಂಡ. ಕತ್ತಲೆಯಲ್ಲಿ ಇಬ್ಬರೂ ಹೊಡೆದಾಡುತ್ತಾ ಕಲ್ಲಿನ ದಾರಿಯಲ್ಲಿ ಬಿದ್ದರು. ಕೊನೆಗೆ ವಿಜಯ್ ದೊಡ್ಡ ಕಲ್ಲಿನ ಹಿಂದೆ ಬಿದ್ದ. ಆ ಹಿಂಬಾಲಿಸುತ್ತಿದ್ದ ವ್ಯಕ್ತಿ ಕಾಡಿನೊಳಗೆ ಕಾಣೆಯಾದ. ಆದರೆ ಹೋಗುವ ಮುನ್ನ ಅವನು ಬೆದರಿಕೆ ಬಿಟ್ಟ. ನೀನು ನಂದರಾಜನ ಹೆಸರು ಹೇಳಿದರೆ ನಿನ್ನ ಮರಣ ಖಚಿತ. ವಿಜಯ್ ಫ್ಲಾಶ್ ಲೈಟ್ ಬೆಳಗಿಸಿದಾಗ ರಕ್ತದ ಹನಿಗಳು ಕಲ್ಲಿನ ಮೇಲೆ ಬಿದ್ದಿದ್ದವು. ಆ ಹನಿಗಳು ಒಂದು ಗುಹೆಯ ಕಡೆಗೆ ಹಾದಿ ತೋರಿಸುತ್ತಿದ್ದವು. ವಿಜಯನ ಹೃದಯ ಭಾರವಾಯಿತು. ಇದು ಕೇವಲ ಅಕ್ರಮ ರಾಕೆಟ್ ಆಟವಲ್ಲ. ನಂದರಾಜು, ರಾಮಚಾರಿ ಹೆಸರುಗಳ ಹಿಂದೆ ಇನ್ನೂ ಭಯಾನಕ ಜಾಲವಿದೆ ಎಂದು ಅವನಿಗೆ ಅರ್ಥವಾಯಿತು. ವಿಜಯ್ ರಕ್ತದ ಹನಿ ಹಾದಿಯನ್ನು ಅನುಸರಿಸುತ್ತಾ ಗುಹೆಯೊಳಗೆ ಪ್ರವೇಶಿಸಿದ. ಚಳಿಗಾಳಿ ಮತ್ತು ನೀರು ಜಾರುವ ಶಬ್ದ ಕಿವಿಗೆ ಬಿತ್ತು. ಗೋಡೆಗಳ ಮೇಲೆ ಹಳೆಯ ಗುರುತುಗಳು, ಕೆಂಪು ಬಣ್ಣದಲ್ಲಿ ಬಾಣಗಳು ಕಂಡವು. ಇವು ಗಡಿ ಸ್ಮಗ್ಲರ್ಗಳ ರಹಸ್ಯ ಚಿಹ್ನೆಗಳು ಎಂದು ರೈತ ಹೇಳಿದ್ದು ನೆನಪಾಯಿತು. ಒಳಗೆ ಒಂದು ರಹಸ್ಯ ಕೊಠಡಿಯಲ್ಲಿ ಪೆಟ್ಟಿಗೆಗಳು ಗುಡ್ಡೆಯಂತೆ ಇವೆ. ಅವುಗಳಲ್ಲಿ ಗುಟ್ಕಾ ಪ್ಯಾಕೆಟ್ಗಳು, ಅಕ್ರಮ ಸಿಗರೆಟ್ಗಳು. ಅಷ್ಟರಲ್ಲಿ ಹಿಂಬದಿಯಿಂದ, ವಿಜಯ್, ಇಲ್ಲಿ ಬಂದದ್ದು ನಿನ್ನ ಕೊನೆಯ ತಪ್ಪು. ಆ ವ್ಯಕ್ತಿ ಟ್ರಿಗರ್ ಒತ್ತಿದ ತಕ್ಷಣ ಗುಹೆಯ ಗೋಡೆ ಕುಸಿದು ಬಿತ್ತು. ಅದರ ಹಿಂದೆ ರಹಸ್ಯ ಸುರಂಗವೊಂದು ತೆರೆದಿತು. ಒಂದೇ ಕ್ಷಣದಲ್ಲಿ ಒಳಗಿಂದ ಚಲನೆಯ ಶಬ್ದ. ವಿಜಯ್, ಅಲ್ಲಿ ಯಾರು ಎಂದು ಕೂಗಿದ. ಅಸಹಾಯಕನಾದ ಒಬ್ಬ ಮನುಷ್ಯ ನೆರಳಿನಿಂದ ಹೊರಬಿದ್ದ. ವಿಜಯ್ ಸರ್, ತಡವಾಗಿದೆ, ಅವ್ರಿಗೆಲ್ಲ ಗೊತ್ತಾಗಿದೆ ಎಂದು ಕುಸಿದು ಬಿದ್ದ. ಕೊನೆಯ ಉಸಿರಿನಲ್ಲಿ, ಈ ರಹಸ್ಯ ಹಿಂದೆ ರಾಮಾಚಾರಿ ಒಬ್ನೇ ಅಲ್ಲ, ಇನ್ನೂ ಇಬ್ರು ಇದ್ದಾರೆ. ಅದರಲ್ಲಿ ಒಬ್ಬ ಹೆಸರು ರಮೇಶ್, ಇನ್ನೊಬ್ಬ ಹೆಸರು ನಂದರಾಜು. ಇವರು ಮೂವರು ಪಾರ್ಟ್ನರ್ಸ್. ಇದು ತುಂಬಾ ದೊಡ್ಡ ನೆಟ್ವರ್ಕ್. ಆದ್ರೆ ನಂದರಾಜು ಬದುಕಿದಾನೆ ಸರ್. ವಿಜಯ್ ಸುರಂಗದೊಳಗೆ ಕಾಲಿಟ್ಟ ತಕ್ಷಣ
ದೊಡ್ಡ ಕೊಠಡಿ ಕಾಣಿಸಿತು. ಭಾರೀ ಪೆಟ್ಟಿಗೆಗಳು, ರಹಸ್ಯ ನಕ್ಷೆಗಳು, ಸ್ಮ್ಯಾಗ್ಲಿಂಗ್ ಮಾರ್ಗಗಳ ಗುರುತುಗಳು ಗೋಡೆಗಳಲ್ಲಿ ಇದ್ದವು. ಹಿಂದೆ ಪಾದಗಳ ಶಬ್ದ ಕೇಳಿಸುತ್ತಿತ್ತು. ವಿಜಯ್ ಫ್ಲಾಶ್ಲೈಟ್ ಹಾಕಿದಾಗ ಅವನ ಸಹಾಯಕ ಇನ್ಸ್ಪೆಕ್ಟರ್ ರಮೇಶ್ ನಿಂತಿದ್ದ. ವಿಜಯ್, ನೀನು ಸತ್ಯದ ಹತ್ತಿರ ಬಂದಿದೀಯಾ. ಆದರೆ ಈ ಗಡಿ ವ್ಯಾಪಾರವನ್ನು ನಾನು, ನಂದರಾಜು, ರಾಮಚಾರಿ ಸೇರಿ ನಡೆಸುತ್ತಿದ್ದೇವೆ ಎಂದು ರಮೇಶ್ ಹೇಳಿದ. 10 ಜನ ಗನ್ಮನ್ಗಳು ಹೊರಬಂದರು. ವಿಜಯ್ನ ಸುತ್ತ ಗನ್ಮ್ಯಾನ್ ನಿಂತು ಸಾಯಿಸೋಕೆ ಸಿದ್ಧವಾಗಿದ್ದಾರೆ. ರಮೇಶ್ ಹತ್ತಿರ ಬಂದು ಹೇಳಿದ, ಈ ಸುರಂಗದಿಂದ ಜೀವಂತವಾಗಿ ಹೊರಬರುವುದು ಅಸಾಧ್ಯ. ನೀನು ಗಡಿ ದಾಟಿದ ಕೊನೆಯ ಪೊಲೀಸ್. ವಿಜಯ್ ನಿಧಾನವಾಗಿ ತನ್ನ ಜೇಬಿಗೆ ಕೈ ಚಾಚಿದ. ಅಲ್ಲಿ ಅವನ ಬಳಿ ಒಂದೇ ಒಂದು ರಹಸ್ಯ ಆಯುಧವಿತ್ತು. ವಿಜಯ್ ತನ್ನ ಜೇಬಿನಿಂದ ಸ್ಮೋಕ್ ಗ್ರೆನೇಡ್ ಎಸೆದ. ಹೊಗೆ ತುಂಬುತ್ತಿದ್ದಂತೆ ಗನ್ಮನ್ಗಳು ಗೊಂದಲಕ್ಕೊಳಗಾದರು. ಆ ಗ್ರೆನೇಡ್ ಶಬ್ದಕ್ಕೆ ರಾಮಾಚಾರಿ, ನಂದರಾಜು ಹೊರಗೆ ಬಂದರು. ವಿಜಯ್ ಗನ್ಮ್ಯಾನ್ ಕೈಯಿಂದ ಗನ್ ಕಿಟ್ಕೊಂಡು ವಿಜಯ್ ರಾಮಾಚಾರಿಗೆ ಗುರಿ ಇಟ್ಟು ಕೇಳಿದ, ಗೌರಿಬಿದನೂರಿನಲ್ಲಿ ಮೊದಲ ಕೊಲೆ ಯಾಕೆ ಮಾಡಿದ್ರಿ? ರೈತ ಅವನು ನಮ್ಮ ಗುಟ್ಕಾ ದಂಧೆಯ ಫೋಟೋಗಳನ್ನು ತೆಗೆದಿದ್ದ. ಅವನು ಸತ್ಯವನ್ನು ಬಯಲು ಮಾಡಲು ಹೊರಟಿದ್ದ. ಅದಕ್ಕಾಗಿಯೇ ನಾವು ಅವನನ್ನು ಕೊಂದ. ಈ ರಹಸ್ಯವನ್ನು ಯಾರೂ ಬಹಿರಂಗಪಡಿಸಲು ಸಾಧ್ಯವಿಲ್ಲ. ವಿಜಯ್ ಗನ್ ಹಿಡಿದು ಶೂಟ್ ಮಾಡಿ ಪ್ರಾರಂಭಿಸಿದನು. ಸುರಂಗವು ಮಿಂಚು ಮತ್ತು ಗುಂಡುಗಳ ಶಬ್ದದಿಂದ ತುಂಬಿತ್ತು. ವಿಜಯ್ ರಮೇಶ್ಗೆ ಶೂಟ್ ಮಾಡಿದ. ರಮೇಶ್ ರಕ್ತದನಿಂದ ಬಿದ್ದು ಸತ್ತು ಹೋದ. ನಂದರಾಜು, ರಾಮಚಾರಿ ಕೊನೆಯ ಪ್ರಯತ್ನದಲ್ಲಿ ಡೆಟೋನೇಟರ್ ಒತ್ತಿದರು. ಆದರೆ ಸ್ಫೋಟ ಅವರನ್ನೇ ನಾಶ ಮಾಡಿತು. ಟನ್ನೆಲ್ ಬೆಂಕಿಯಲ್ಲಿ ಕುಸಿದು ಬಿತ್ತು. ಹೊಗೆಯ ನಡುವೆ ವಿಜಯ್ ಒಬ್ಬನೇ ಬದುಕಿ ಹೊರಬಂದ. ರೈತನ ಸಾವು, ಗಡಿ ಸತ್ಯ ಈಗ ಹೊರಬಂದಿತ್ತು. ಆದರೆ ವಿಜಯ್ಗೆ ಇನ್ನೊಂದು ಪ್ರಶ್ನೆ ನೆನಪು ಆಯಿತು. ನಂದರಾಜು ಹೆಸರಿನಲ್ಲಿ ಸತ್ತ ವ್ಯಕ್ತಿ ಯಾರು?